ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಪ್ರೊಟೆಸ್ಟ್ ಕ್ರೆಡಿಟ್ ಪಡೆಯಲಿಕ್ಕೆ ಬಿಜೆಪಿ ಮುಂದಾಗಿದೆಯಂತೆ. ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲರೂ ಅವರೇ ಕಾಂಗ್ರೆಸ್ ಇದ್ದಿದ್ರು ಆ ಟೈಮ್ನಲ್ಲಿ ಇವರು ಅದನ್ನೇ ಮಾಡಿದ್ರು. ಕ್ರೆಡಿಟೇ ತಗೊಳ್ಳೋಕೆ ಪ್ರಯತ್ನ ಪಟ್ಟಿದ್ದು ಕಾಂಗ್ರೆಸ್ನವರು. ಇವರೇನು ಸಾಚಗಳ, ಬಿಜೆಪಿಯವರೇನು ಸಾಚಗಳ ಅನ್ನುವಂಥದ್ದೇ ವಿದ್ಯಾರ್ಥಿಗಳು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರ 40,000 ಹುದ್ದೆಗಳನ್ನ ಭರ್ತಿ ಮಾಡಿದೆ. 50,000ಕ್ಕೂ ಹೆಚ್ಚು ಹುದ್ದೆ ಭರ್ತಿ ಮಾಡಲಿಕ್ಕೆ ಕ್ರಮ. ಈ ಬಗ್ಗೆ ಸಿಎಂ ಬಜೆಟ್ನಲ್ಲಿ ಘೋಷಣೆಯನ್ನ ಮಾಡಲಿದ್ದಾರೆ ಅಂತ ಹೇಳಿದ್ರು ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ಕೆಲಸಗಳನ್ನ ಕೊಡಿಸಿದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಯವರು ಆಲ್ರೆಡಿ ಆಯೋಗದಲ್ಲಿ ಬಜೆಟ್ನಲ್ಲಿ ತರ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದನ್ನ ಕೇಳಿಸ್ಕೊಂಡಿದ್ದಾರೆ ಬಿಜೆಪಿಯವರು. ಸರ್ಕಾರದ ಒಳಗೆ ನಡೀತಾ ಇದ್ದಂತಕ್ಕಂಥ ಮಾಹಿತಿಯನ್ನು ತಗೊಂಡು ಇವತ್ತು ಅವ್ರಿಗೇನೋ ಒಂದು ಪಬ್ಲಿಕ್ನಲ್ಲಿ ಪಬ್ಲಿಸಿಟಿ ಸಿಗುತ್ತೆ, ಏನೋ ಯುವಕರ ಪರವಾಗಿ ಹೋರಾಟ ಮಾಡಿ ಕೆಲಸ ಕೊಡಿಸುವಂತಕ್ಕಂಥದ್ದು ಆ ಒಂದು ದೃಷ್ಟಿಯಿಂದ ಬಂದಿದ್ದಾರೆ. ಮೊದಲಿಂದನೇ ಇತ್ತು, ಲಾಸ್ಟ್ ಟೈಮ್ ಕೂಡ ಹುಡುಗರೇ ಮಾಡಿದ್ರು. ಈಗ ಇವ್ರು ಮಾಡ್ತಕ್ಕಂಥ ಉದ್ದೇಶ ಏನಂತಂದ್ರೆ ಸರ್ಕಾರ ಆಲ್ರೆಡಿ ನಿರ್ಣಯ ಮಾಡಿದೆ. ನನ್ನ ಪ್ರಕಾರ ಸರ್ಕಾರ ನಿರ್ಣಯ ಮಾಡಿ 56,000 ಪೋಸ್ಟ್ಗಳನ್ನ ಕಾಲ್ಫಾರ್ಮ್ ಮಾಡಬೇಕಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಬಜೆಟ್ನಲ್ಲಿ ಕೂಡ ತರ್ತಾ ಇದ್ದಾರೆ. ಅದು ಗುರ್ತಾಗ್ಬಿಟ್ಟು ಇವರು ಇವತ್ತು ಬಂದು ಬೀದಿಯಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಧಾರವಾಡದ ಪ್ರತಿನಿಧಿ ಮಂಜುನಾಥ್ ಯಡಳ್ಳಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಇಲ್ಲಿ ಪ್ರಮುಖವಾಗಿ ದೊಡ್ಡ ಮಟ್ಟದಲ್ಲೇ ಆಕ್ರೋಶದ ಕಟ್ಟೆ ಹೊಡೆದಿದೆ, ಪ್ರತಿಭಟನೆಯನ್ನ ಕೂಡ ಮಾಡಲಾಗ್ತದೆ. ಇದೇ ಸಂದರ್ಭದಲ್ಲಿ ಬೇಳೆ ಬೇಯಿಸಿಕೊಳ್ಳಿಕ್ಕೆ ಬಂದಂತಹ ರಾಜಕಾರಣಿಗಳಿಗೂ ಯಾವ ರೀತಿಯ ಗೋ ಬ್ಯಾಕ್ ಅನ್ನುವ ಮುಖಾಂತರ ಮುಜುಗರವನ್ನ ಕೂಡ ತರಲಾಯಿತು. ಪ್ರತಿಭಟನೆ ಯಾವ ರೀತಿಯಾಗಿ ಸಾಗ್ತಾ ಇದೆ? ಹೌದು ಪೃಥ್ವಿರಾಜ್, ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆಯ ಕಾವಿನ ಕಟ್ಟೆ ಇವತ್ತು ಧಾರವಾಡದಲ್ಲಿ ಹೊಡೆದಿದೆ ಅಂತ ಹೇಳ್ಬೋದು. ಪ್ರತಿಭಟನಾಕಾರರಿಗೆ ಏನಂತಂದ್ರೆ ನಗರದ ಶ್ರೀನಗರದಿಂದ ಏನು ಬಿಚನ್ ಕಾಂಪೌಂಡ್ವರೆಗೆ ರ್ಯಾಲಿಯನ್ನು ಆಯೋಜನೆ ಮಾಡಲಾಗಿತ್ತು. ಆದರೆ ಜುಬ್ಲಿ ಸರ್ಕಲ್ ವರೆಗೂ ಪರ್ಮಿಷನ್ ಕೊಡದೇ ಇರೋ ಹಿನ್ನೆಲೆಯಲ್ಲಿ ಕೂಡ ಬಿಜೆಪಿ ನಾಯಕರು ಮತ್ತು ಪ್ರತಿಭಟನಾಕಾರರ ನಡುವೆ ಕೂಡ ವಾಗ್ವಾದ ಆಯಿತು. ಜೊತೆಗೆ ಪೊಲೀಸರಿಗೂ ಕೂಡ ಮೇಲೆ ನುಗ್ಗಿ ಬ್ಯಾರಿಕೇಡ್ ನುಗ್ಗಿ ತಳ್ಳಿ ಕೂಡ ಮುಂದೆ ಹೋಗಕ್ಕೆ ಪ್ರಯತ್ನವನ್ನ ಪಟ್ಟರು. ಆ ಸಮಯದಲ್ಲಿ ಕೂಡ ಪ್ರತಿಭಟನಾಕಾರರು ಬ್ಯಾನರ್ನ ಸುಟ್ಟಿದಂತ ಮತ್ತು ಆ ಪ್ರತಿಭಟನಾಕಾರರನ್ನು ಮತ್ತು ಪೊಲೀಸರ ತಳ್ಳಾಟ ಕೂಡ ನಡೆದಿತ್ತು. ಈ ವಿಚಾರವಾಗಿ ಮಾತಾಡೋಕೆ ಪ್ರತಿಭಟನಾ ಉದ್ಯೋಗಾಕಾಂಕ್ಷಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಕಾಂತಕುಮಾರ್ ನಮ್ಮ ಜೊತೆಗಿದ್ದಾರೆ. ಅವರನ್ನ ಮಾತಾಡ್ತಾರೆ. ಸರ್, ತಮ್ಮ ಬೇಡಿಕೆ ಇತ್ತು, ಈಗಾಗಲೇ ಏನು ಇವತ್ತು? ಸರ್, ನಮ್ಮ ಬೇಡಿಕೆ ರಾಜ್ಯದಲ್ಲಿರುವ 2,84,000 43 ಡಿಪಾರ್ಟ್ಮೆಂಟ್ ಇಂದ 2,84,000 ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಿ ಅಂತ ಹೇಳ್ಬಿಟ್ಟು ಇದು 4ನೇ ಬಾರಿ ಪ್ರತಿಭಟನೆ ಮಾಡ್ತಾ ಇರೋ ಧಾರವಾಡದಲ್ಲಿ. ಕಳೆದ ಬಾರಿ ಸೆಪ್ಟೆಂಬರ್ ಅಲ್ಲಿ 50,000 ವಿದ್ಯಾರ್ಥಿಗಳು ಸೇರಿದಾಗೂ 50ರಿಂದ 60,000 ಜನ ವಿದ್ಯಾರ್ಥಿಗಳು ಸೇರಿದಾಗೂ ಈ ರೀತಿ ನಡ್ಕೊಂಡಿರ್ಲಿಲ್ಲ, ಈ ರೀತಿ ಆಗಿರ್ಲಿಲ್ಲ. ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಪೊಲೀಸ್ ಅಂದ್ರೆ ಸರ್ಕಾರ ಪೊಲೀಸ್ ಕೈಯಲ್ಲಿ ಹತ್ತಿಕ್ಕ ಅಂತ ಕೆಲಸ ಮಾಡಿದೆ. ಇವತ್ತು ಏನ್ ಸ್ಟೂಡೆಂಟ್ಸ್ ಒಗ್ಗಟ್ಟಾಗಿ ನಾವು ಹೋರಾಟ ಮಾಡ್ತಾ ಇದೀವಿ. ಈ ಒಂದು ಹೋರಾಟ ನಮ್ಮ ಬೇಡಿಕೆ ಪೀಸ್ಫುಲ್ ಪ್ರೊಟೆಸ್ಟ್ ಮಾಡ್ತಾ ಇರೋದು. ನಾವು ಯಾರಿಗೂ ಹಿಂಗ್ ಕಲ್ಲೊಡೆಯೋದು, ಬೆಂಕಿ ಹಚ್ಚ ಕೆಲಸ ಮಾಡ್ತಾ ಇಲ್ಲ. 50-60,000 ಜನ ಸೇರಿ ಹೋರಾಟ ಮಾಡಿದಾಗೆ ನ್ಯಾಯ ನಮ್ಮ ಬೇಡಿಕೆ ಈಡೇರಿ. ಇವತ್ತು ಸ್ಟೂಡೆಂಟ್ಸ್ ಹಗಲು ರಾತ್ರಿ ಕಷ್ಟಪಟ್ಟು ಓದಿ ಈ ಸರ್ಕಾರ ಬಂದು 3 ವರ್ಷ ಆಯ್ತು. 3 ವರ್ಷದಿಂದ 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ ಸರ್. 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ಇಲ್ಲಿ ಧಾರವಾಡದಲ್ಲಿ 1,00,000 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಇವತ್ತು ಹಗಲು ರಾತ್ರಿ ಇವರು ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದಾರೆ. ಹೋಟ್ಲಲ್ಲಿ ಹೋಗಿ ಬಾರಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವನು ಗಿಗ್ ವರ್ಕರ್ಸ್ ಕೆಲಸ ಮಾಡ್ತಿದ್ದಾರೆ, ಕ್ಯಾಟರಿಂಗ್ ವರ್ಕ್ ಕೆಲಸ ಮಾಡ್ತಿದ್ದಾರೆ. ಇಷ್ಟೆಲ್ಲ ಕಷ್ಟಪಟ್ಟು ಅವರು ಕೆಲಸ ಮಾಡ್ಕೊಂಡು ಓದ್ತಾ ಇದಾರೆ ಅಂತಂದ್ರೆ ಇವ್ರನ್ನ ಕಡೆಗಣಿಸಿದ್ದಾರೆ. ಲಾಸ್ಟ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೂ ಭೇಟಿ ಮಾಡಿದ್ವಿ ನಾವು ಇವಾಗಲೇ ರೆಕ್ರೂಟ್ಮೆಂಟ್ ಮಾಡ್ತೀವಿ 56,000 ವೇಕೆನ್ಸಿ ಅಂತ ಹೇಳಿದ್ರು. ಇಲ್ಲಿವರೆಗೂ ಮಾಡಿಲ್ಲ ಸರ್. ಇದು ಸರ್ಕಾರ ವಿದ್ಯಾರ್ಥಿಗಳಿಂದ ಸರ್ಕಾರ ಇವರು ಫ್ರೀ ಬೀಸ್ ಇರ್ಬೋದು, ಮೊನ್ನೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ. ಮತ್ತೆ ಇವರು ಏನೋ ಒಂದು ಬಿಲ್ ತಗೊಂಡೋಗಿ ಗವರ್ನರ್ ಕೊಟ್ಟರು, ಅವರು ಕೂಡ ರಿಜೆಕ್ಟ್ ಮಾಡಿದ್ದಾರೆ. ಅಂದ್ರೆ ಇದೆಲ್ಲ ನೋಡಿ ಸರ್, ಬೇಕು ಅಂತ ಮಾಡ್ತಾ ಇರೋಂತ ಮಿಸ್ಟೇಕ್ಸ್. ಯಾವುದೇ ಮಿಸ್ಟೇಕ್ಸ್ ಒಂದು ಬಿಲ್ ಪಾಸ್ ಮಾಡಿ ಆಕ್ಟ್ ಮಾಡೋಂಥದ್ದು ಪವರ್ನ ಲೆಜಿಸ್ಲೇಟಿವ್ ಕೊಟ್ಟಿದೀವಿ. ಅದನ್ನ ಇವರು ಜುಡಿಷಿಯರಿ ಮೇಲೆ ತೋರಿಸ್ತಾ ಇದ್ದಾರೆ. ಜುಡಿಷಿಯರಿದು ಇಲ್ಲಿ ಏನು ತಪ್ಪಿಲ್ಲ, ಅವರು ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರೆ ರೆಕ್ರೂಟ್ಮೆಂಟ್ ಮಾಡಿ ಅಂತ ಹೇಳಿ. 94% ಮೇಲೆ ಮಾಡಿ ಅಂತ. ಮಧ್ಯಪ್ರದೇಶದಲ್ಲೂ ಇದೆ ರಿಸರ್ವೇಶನ್ ಇಶ್ಯೂಸ್, ನಮ್ಮ ಕರ್ನಾಟಕದಲ್ಲೇ ಇಲ್ಲ, ಬೇರೆ ಎಲ್ಲಾ ಸ್ಟೇಟ್ ಅಲ್ಲೂ ಇದೆ. ನಾವು ಹೋರಾಟ ಮಾಡ್ದಲ್ಲಿ 1-2 ನೋಟಿಫಿಕೇಶನ್ ಮಾಡಿದ್ರಿ, ಅದಾದ್ಮೇಲೆ ಇಲ್ಲಿವರೆಗೂ ಯಾಕೆ ಇಷ್ಟು ಧೋರಣೆ ಮಾಡ್ತಾ ಇದೀರಾ? ಅದೇ ನಿಮ್ಮ ಮಕ್ಕಳು ಎಲ್ಲ ಫಾರಿನ್ ಅಲ್ಲಿ ಓದ್ತಾ ಇದಾರೆ. ಇಲ್ಲಿ ಯಾರು ಶ್ರೀಮಂತರ ಮಕ್ಕಳು ಬಂದು ಓದ್ತಾ ಇಲ್ಲ. ಇಲ್ಲಿ ಬಡವರ ಮಕ್ಕಳು ಬಂದು ಓದ್ತಾ ಇರೋದು, ಹಿಂದುಳಿದ ಮಕ್ಕಳು ಬಂದು ಓದ್ತಾ ಇರೋದು. ಇವರಿಗೆ ನೀವು ಅನ್ಯಾಯ ಮಾಡಿದ್ರೆ ನೀವು ಉದ್ಧಾರ ಆಗ್ತೀರಾ? ಇವ್ರ ಶಾಪ ನಿಮಗೆ ತಡ್ದಿರಾ ಬಿಡುತ್ತಾ ಸರ್? ಈ ಹೋರಾಟ ಯಾವುದೇ ಕಾರಣಕ್ಕೂ ಇಲ್ಲಿಗೆ ನಿಲ್ಲಲ್ಲ. ಅನಿರ್ದಿಷ್ಟ ಅವಧಿ ಹೋರಾಟ ಮಾಡ್ತೀವಿ. ಇಲ್ಲಿಂದ ನಾವು ಬೆಂಗಳೂರು ತನಕ ಪಾದಯಾತ್ರೆನೂ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್. ಹೋರಾಟ ಸಮಿತಿ ಅಧ್ಯಕ್ಷರಂತ ಕಾಂತಕುಮಾರ್ ಅವರು ಕೂಡ ಹೋರಾಟವನ್ನ ಮುಂದುವರಿಸ್ತೀವಿ. ಯಾವುದೇ ರೀತಿಯ ಸರ್ಕಾರ ನಮ್ಮ ಹೋರಾಟಕ್ಕೆ ಸ್ಪಂದಿಸದೆ ಹೋದ್ರೆ ಧರಣಿ ಸತ್ಯಾಗ್ರಹವನ್ನ ಬೆಂಗಳೂರು ಚಲೋ ಜೊತೆಗೆ ಧರಣಿ ಸತ್ಯಾಗ್ರಹ ಮಾಡೋದಾಗಿ ಈಗಾಗಲೇ ಹೇಳಿದ್ರು ಅಂತ ಹೇಳ್ಬೋದು. ಪೃಥ್ವಿರಾಜ್, ಧನ್ಯವಾದ.